ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ನೀವು ಕೇಳ್ತೀರಪ್ಪ. ಅದು ನಮಗೆ ಕೇಳೋ ಪ್ರಶ್ನೆ ಅಲ್ಲ. ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಲೋಕಸಭಾ ರಾಜ್ಯದಲ್ಲಿ ಸೀನಿಯರ್ ಒಬ್ಬ ವ್ಯಕ್ತಿ. ನಾನು ಕಾಂಗ್ರೆಸ್ನವ್ರು ಕೇಳಬೇಕಿದ್ದನ್ನು, ಏನು ಮುಖ್ಯಮಂತ್ರಿ ಇವ್ರು ಇರ್ತಾರೋ ಏನು ಹೋಗ್ತಾರೋ ಅನ್ನೋದು ಕಾಂಗ್ರೆಸ್ನವ್ರು ಕೇಳಬೇಕು. ಅದನ್ನು ಬಿಟ್ಟು ಆ ಕಾಂಗ್ರೆಸ್ನವ್ರ ಕತೆ ನಾವೇನು ಹೇಳೋಕ್ಕಾಗ್ತದ? ಅದು ಸಾಧ್ಯ ಇಲ್ಲ. ಅವ್ರಿಗೇ ಕೇಳ್ರಿ ಕಾಂಗ್ರೆಸ್ನವ್ರು ಅಷ್ಟೇ. ಸರ್, ಆಮೇಲೆ ಸಿದ್ದರಾಮಯ್ಯವರು ದಾಖಲೆ ಮಾಡಿದ್ರು. ಎದ್ರ ದಾಖಲೆ ಮಾಡಿ? ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ. ನಾವು ಒಪ್ಕೋತೀನಿ ರೀ, ಅತಿ ಹೆಚ್ಚಿನ ಅವಧಿ ಒಳಗೆ ಮುಖ್ಯಮಂತ್ರಿ ಆಗಿರ್ಬೋದು. ಆದರೆ ದೇವರಾಜ್ ಅರಸಿಗೆ ಅದಕ್ಕೆ ಹೊಲಿಸ್ಕೋತೀರಪ್ಪ? ಬ್ಯಾಕ್ವರ್ಡ್ ಕ್ಲಾಸ್ ಹತ್ತು ಹೊಲಿಸ್ಕೋತೀರಾ? ಅಥವಾ ದೇವರಾಜ್ ಅರಸನವ್ರು ಮಾಡಿದಷ್ಟು ಒಳ್ಳೆ ಕೆಲಸ ಈ ಸರ್ಕಾರದಾಗ ನೀವು ಮಾಡಿರ? ಸಿದ್ದರಾಮಣ್ಣವ್ರು ಮಾಡ್ಯಾರ. ಅವರು ಆ ಸಿದ್ದರಾಮಣ್ಣವ್ರು ಏನು ಮಾಡ್ಯಾರ ಅಂತಂದ್ರೆ ಸಮಾಜಗಳಲ್ಲಿ ಬಿರುಕು ಬಿಡಿಸ್ತಕ್ಕಂಥ ಕೆಲಸ ಮಾಡ್ಯಾರ ನೋಡಿ. ಅದನ್ನು ಮಾತ್ರ ನಾನು ಸ್ಪಷ್ಟವಾಗಿ ಹೇಳ್ತೀನಪ್ಪ. ಯಾರೂ ಸಮಾಧಾನ ಇಲ್ಲ. ದಲಿತರ ಹೆಸರು ಹೇಳಿದ್ರಿ, ದಲಿತರ ರೊಕ್ಕ 42,000 ರೂಪಾಯಿ ಕೊಟ್ಟು ತಿಂದ್ರಿ, ಅದನ್ನು ಒಯ್ದು ಯಾರ್ಯಾರಿಗೋ ಕೊಟ್ರಿ. ಮುಸಲ್ಮಾನರ ಹೆಸರು ಹೇಳ್ತೀರಿ, ಅವ್ರದ್ದು 12,000 ಕೋಟಿ ಅವ್ರು ತೊಗೊಂಡ್ರಿ. ಆಮೇಲೆ ಎಸ್ ಟಿ ಮಂದಿದು ಅವ್ನು ನೋಡ್ರಿಲ್ಲ ಏನೇನು ಮಾಡ್ಯಾರ ಚುನಾವಣೆಗೆ. ಆ ಎಸ್ ಟಿ ಜನರ ಅಭಿವೃದ್ಧಿಗೆ ಇಟ್ಟಿದ ರೊಕ್ಕವನ್ನು ಚುನಾವಣೆಗೆ ಬಳಸ್ಕೊಂಡ್ರಪ್ಪ. ಮತ್ತು ಇದೇ ಸಾಧನೆನ ಇವ್ರದ್ದು. ಅದ್ರ ದೇವರಾಜ ಹೆಸರು ಹೇಳ್ಕೊಂಡು ನೀವು ಹೊರಟಿರಪ್ಪ. ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ನಾನು ಹೇಳ್ತೀನಪ್ಪ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳೋದು. ಬಂದು ಅಣ್ಣಯ್ಯ ನೀನು ನೀವೇ ಹೇಳ್ರಪ್ಪ ಅವ್ರಿಗೆ. ಸರ್, ಆಮೇಲೆ ಹಾಂ, ಅಲ್ಲಿ ಬೆಂಗಳೂರಾಗ ಮಾಲಾಧಾರಿಗಳ ಮ್ಯಾಗ ಕಲ್ಲು ಬೀಳ್ತೈತಿ, ಬಳ್ಳಾರಿ ಒಳಗೆ ಈ ಥರ ಗಲಾಟೆ ಆಗ್ತೈತಿ ಅಂದ್ರೆ ರಾಜ್ಯದಾಗ ಕಾನೂನು ಸುವ್ಯವಸ್ಥೆ ಆಗ್ತದೆ ನೋಡಿರಿ. ಈ ರಾಜ್ಯದಾಗ ಏನದ ತಿಳ್ಕೊಂಡ್ರಿ ಹೇಳ್ರಿ? ಒಂದು ಅಭಿವೃದ್ಧಿ ಕೆಲಸ ಇಲ್ಲ. ಆಮೇಲೆ ಬರೀ ಲೂಟಿ, ಆಮೇಲೆ ಅದೇನು ದರೋಡಿ, ಯಾವುದೇ ಶುದ್ಧದ ಹೇಳ್ರಿ ನೋಡೋಣ. ಹಾಂ, ಎಂದರೆ ಇಂಥ ಪರಿಸ್ಥಿತಿ ನೋಡಿದ್ರೆ ಜನ ಈ ರಾಜ್ಯದೊಳಗೆ ಹಗಲತ್ತು ದರೋಡಿ ನಡೆಸ್ಯಾರ್ರಿ. ಇಂಥದ್ದು ಎಂದರೆ ನೋಡಿದ್ರಿ ನೀವು? ಜಾರೇ ನೋಡಿದ್ರ ಇವತ್ತು? ಇದಕ್ಕಿಂತಲೂ ಕೆಟ್ಟ ಸರ್ಕಾರ ಇನ್ನು ಜನ್ಮದಾಗ ಎಂದೂ ಬರೋದಿಲ್ಲ. ನಿಜವಾಗಿ ಅದು ಹೆಂಗೆ ಸಹಿಸ್ಕೊಂಡ್ರೋ ದೇವರಿಗೆ ಗೊತ್ತು ಜನ. ಸಾಕು ಬಿಡ್ರಿ. ಕಡಿಮೆ ಸಮಯ ಅವಧಿಯೊಳಗೆ ವಿಜಯಪುರಕ್ಕೆ ರೈಲು ಬಿಡಿಸಿ ವಿಚಾರ ಈಗ ನೋಡಪ್ಪ ರೀ, MP ಪಾಟೀಲ್ ತಮ್ಮ ನಡೆ ಬಿಡೋ ಮರ MP ಪಾಟೀಲ್ ತೊಗೊಂಡು ಏನು ಮಾಡಿ ಸೀದಾ ನನಗೆ ಕೇಳಿ ಏನು ಹೇಳೋದು ಹೇಳ್ತೀನಿ. MP ಪಾಟೀಲ್ ಹೇಳ್ತಾರೆ, ನೀವು ಬಿಡಿಸೋದು ನೋಡಪ್ಪ, MP ಪಾಟೀಲ್ ಕೆಲಸ ರಾಜ್ಯದಾಗ, ರಮೇಶ್ ಜಿಗಜಿನಿ ಕೆಲಸದ ದೇಶದ ಕೆಲಸ ಇದು. ಇವ್ಯಾವ ರೈಲ್ವೆ ಬಿಡಿಸೋ MP ಪಾಟೀಲ್ ರೈಲ್ವೆ ಬಿಡಿಸಿಲ್ಲ ಅಂತ ಹೇಳ್ಕೊತ ಹೊಂಟಾರೆ. ಹಳಿ ಫೋಟೋಗಳನ್ನ ರೀಪೋಸ್ಟ್ ಮಾಡಿ ನಾ ಲೆಟರ್ ಕೊಟ್ಟೆ ಅಂತೇಳಿ ನೀವು ಪೋಸ್ಟ್ ಮಾಡಿದ್ರಿ. ಅವ್ರ ಬಾಯದ ಅವ್ರು ಏನರ ಹೇಳ್ಕೊತ ಅಡ್ಡಾಡ್ಲಿಕ್ಕೆ ನಮಗೇನು ಮಾಡೋದು? ನನ್ನ ಕೈ ಅದ, ಸಹಿ ಮಾಡೀನಿ, 5 ಮಂತ್ರಿಗಳಿಗೆ ಕೊಟ್ಟಿನಪ್ಪ, ಮಾಡ್ಯಾರ. ಅವ್ರ ಬಾಯಿಗೆ ಬಂದದ್ದು ಹೇಳ್ಕೊತಿರ್ಕೊಂಡ್ರೆ ನಾ ಏನು ಮಾಡ್ಲಿಕ್ಕೆ? ಬಿಡ್ರಿ ಸಾಕಷ್ಟೇ. ದೀರ್ಘಾವಧಿ CM ಆಗಿ ಹಾಂ, ಯಾವ ದೀರ್ಘಾವಧಿ ಓಮರ ನೀವು ಹೇಳಿ ನನಗೆ? ಅಲ್ರಿ, ದೇವರಾಜ್ ಅರಸಿದ ದಾಖಲೆ ಕೊಟ್ಟದ್ದೇ ಅದೇ ಒಂದು ದೊಡ್ಡ ಶಾಸನ ನಿಮ್ಮದು ಈ ರಾಜ್ಯದಾಗ. ಆದರೆ ದೇವರಾಜ್ ಅರಸಿ ಏನು ಮಾಡ್ಯಾರ? ಒಂದೇ ಕೆಲಸ ಮಾಡಿದ್ರೆ ಅಂಥದ್ದು ದೇವ್ರು ಜನರಿಗೆ ಒಳ್ಳೇದಾಗಂಥದ್ದು ಒಂದೇ ಮಾಡಿರೇನು ಹೇಳ್ರಿ? ಭಾಗ್ಯಗಳು ಕೊಟ್ಟಿರಿ, ಅದಕ್ಕೆ ಕೊಟ್ಟಿರಿ. ಎಲ್ಲ ದೇಶ ಎಲ್ಲ ಮಣ್ಣಾಗಿ ಇಟ್ಟು ಭಾಗ್ಯ ಕೊಟ್ಟಿರಿ ಅಷ್ಟೇ. ದೇಶದ ಒಂದೇ ಅಭಿವೃದ್ಧಿ ಕೆಲಸ, ದೇಶದ ಅಭಿವೃದ್ಧಿ ಕೆಲಸನೂ ಒಯ್ದು ನಿಮ್ಗೆ ತಾಕತ್ತಿದ್ರೆ ಕೊಡಬೇಕಪ್ಪ. ನಿಮಗೆ ತಾಕತ್ತಿಲ್ಲ, ಹೋಗಿ ಯಾರ್ಯಾರ್ದು ತೊಗೊಂಡು ಹೋಗಿ ಹರಿಜನರದ್ದು ಸಹಿತ ರೊಕ್ಕ ಕೊಟ್ಟರೆ 42,000 ಕೋಟಿ. ಹಾಂ, ತಾಕತ್ತಿಲ್ಲದೆ ಅದೇ ಕೆಲಸ ಮಾಡಬೇಕು. ಅದು ಪುಕ್ಕಟ್ಟು ಹಂಚಲಕ್ಕೆ ನಾವು ಬೇಡ ಅನ್ನಂಗಿಲ್ಲ. ನಿಮ್ಮಲ್ಲಿ ಯೋಗ್ಯತೆ ಇದ್ದರೆ ಹಂಚಬೇಕಪ್ಪ. ಯೋಗ್ಯತೆಯೇ ಇಲ್ಲ ಅಂದರೆ ಅಭಿವೃದ್ಧಿಯ ಕುಂಠಿತ ರಾಜ್ಯವನ್ನು ಕಡ್ಗಾಲೆ ಮಾಡಿಟ್ಟಿರಿ. 1 ವರ್ಷ, 2 ವರ್ಷ, 2.5 ವರ್ಷ ಆಲಕ್ಕೆ ಬತ್ತು, ಒಂದು ಅಭಿವೃದ್ಧಿ ಕೆಲಸ ಇಲ್ಲ. ಎಲ್ಲರೂ ಸಿದ್ದರಾಮಣ್ಣವ್ರು ಹೋಗೊಂದು ಕಲ್ಲು ನಡಾಕ್ಯಾರ, ಇಂಥದ್ದೊಂದು ಅಭಿವೃದ್ಧಿ ಕೆಲಸ ಮಾಡಿ ಅಂತ. ಎಲ್ಲರೂ ರೋಡ್ ಅದಾವ್ರು, ರೋಡ್ ನೋಡ್ರಿ, ಹಳ್ಳ್ಯಾಗ ಅಡ್ಡಾಡಿ ರೋಡಿನ ಗತಿ ಏನಾಗಿದೆ? ಪ್ರತಿ ಮನೆಗೆ 5,000 ರೂಪಾಯಿ ತಿಂಗಳ ಕೊಡ್ತಾ ಇದ್ದೀವಿ, ಅದು ಸಾಧನೆ ಅಲ್ಲ? ಅಯ್ಯೋ, ಸಾಧನೆ ಎಂದು ಈ ರಾಜ್ಯವನ್ನು ಮುಳುಗಿಸಿ ಸಾಧನೆ ಮಾಡಿರಿ ಅಂತ ನಾವು ಹೇಳಂಗಿಲ್ಲ ರೀ. ರಾಜ್ಯದ ಅಭಿವೃದ್ಧಿಯನ್ನು ಮಾಡಿ ನೀವು ಕೊಡ್ರಿ, ಯಾರಿಗೆ ಎಷ್ಟು ಕೊಡ್ತೀರಿ? ಅದಕ್ಕೇನು ನಮ್ಮದೇನು ತಕರಾರಿಲ್ಲ ಯಾರ್ದು. 10 ಮಾರ್ಕ್ಸ್ನಾಗ 0 ಅಷ್ಟೇ. ಏನಂತ ಕೇಳಿ ಕೊಡ್ಬೇಕ್ರಿ ಅವ್ರಿಗೆ ಮಾರ್ಕ್ಸ್? ಹೇಳ್ರಿ, ಏನು ಮಾಡ್ಯಾರ ಕೊಡಬೇಕು. ಏನು ಸಮಾಜಗಳ ಮಧ್ಯ ಮನಸ್ಸಿಗೆ ಬಿರುಕಳೆ ಮಾಡ್ಯಾರತ್ತ ಅವ್ರಿಗೆ ಮಾರ್ಕ್ಸ್ ಕೊಡ್ಬೇಕಾ? ಹೆಂಗೆ? ಎದ್ರ ಸಲುವಾಗಿ ಕೊಡೋದು? ಅವ್ರು ಏನು ಹಿಂದುಳಿದ ವರ್ಗದ ಕೊಡೋದು ಅಥವಾ ನಾವು ದಲಿತರು ಅಂತ ಹೇಳಿ ಕೊಡಬೇಕು?
ಏನು ಇಲ್ಲ ನಡ್ರಿ ಸುಮ್ಮ ಗಪ್ಪ ಸುಮ್ಮ ಬಾಯಿ ದೊಡ್ಡದದ ಬಂಡಗಿರಿ ಮಾಡ್ಕೊತ ಹೊಂಟಾರ ನಡೋದು ಈಗ ನೋಡ್ರಿ ಅಂಡರ್ ಪಾಸ್ ಈಗ ಅದು ವಜ್ರ ಹನುಮಾನ ಗುಡಿ ಹತ್ರ ಇದು ಅಂಡರ್ ಪಾಸ್ ಆಗಬೇಕು ಅಂಥೇಳಿ ಭಾಳ ಒತ್ತಡ ಇತ್ತು ಜನರದು. ನಾನು ಕೇಂದ್ರ ಸರ್ಕಾರದ ಮಂತ್ರಿಗಳನ್ನು ಮತ್ತು ಇಲ್ಲಿ ಇರ್ತಕ್ಕಂಥ ಜನರಲ್ ಮ್ಯಾನೇಜರ್ನ ಭಾಳ ಒತ್ತಾಯ ಮಾಡಿ ಅದನ್ನು ಈಗ ಮಂಜೂರಿ ಮಾಡ್ತೀನಿ. ಆದ್ರೆ ಅಲ್ಲಿ ಅಡಚಣೆ ಏನಾಗ್ಯದ ಅಂದ್ರೆ ಈ ಅಡ್ಡ ಪೈಪ್ಗಳು ಬಂದಾವೆ, ಕುಡಿಯುವ ನೀರಿನ ಮತ್ತೊಂದು ಪೈಪ್ಗಳು ಬಂದದ. ಆ ಕೆಲಸ ರಾಜ್ಯ ಸರ್ಕಾರದ ಕೆಲಸ. ಈಗ ನಮ್ಮವ್ರು ಏನು ಹೇಳ್ತಾರೆ, ಸಾಹೇಬ್ರ ಅವೆಲ್ಲ ಕರೆಕ್ಟ್ ಮಾಡಿಸ್ಕೊಡ್ರಿ, ತೆಗೆದು ಅವ್ನು ಬೇರೆ ಕಡೆ ಶಿಫ್ಟ್ ಮಾಡಿಕೊಡ್ರಿ, ನಾವು ನಾಳೆನ ರೋಡ್ ಸ್ಟಾರ್ಟ್ ಮಾಡ್ತೇವೆ ಅಂಥೇಳಿ ನಮ್ಮ ರೈಲ್ವೇದವ್ರು ಹೇಳ್ತಾರೆ. ಅದಕ್ಕೆ ನಾನು ಕೂಡ ನಿನ್ನೆ ಕೆಲವೊಬ್ಬ ಅಧಿಕಾರಿಗಳನ್ನು ಕರೆದು ನಾನು ಮೀಟಿಂಗ್ ಮಾಡಿದ್ದೀನಿ ಮತ್ತು ರೈಲ್ವೆ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಇದನ್ನು ಎಸ್ಟಿಮೇಟ್ ಅದೆಲ್ಲ ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿ ಅವರಿಗೆ ಒಂದು ಪತ್ರವನ್ನು ಬರೆದು ಕಳಿಸ್ಬೇಕು ಅಂತ ಹೇಳೀನಿ. ಎಷ್ಟು ಬೇಗ ಅವರು ಈ ಅದಕ್ಕೆ ತಗಲ್ತಕ್ಕಂಥ ಖರ್ಚಿಗೆ ರೊಕ್ಕ ಕೊಡ್ತಾರೋ ಅಷ್ಟು ಬೇಗ ಆ ರೋಡ್ ಪ್ರಾರಂಭ ನಾನು ಮಾಡಿಸ್ತೀನಿ ಅಂತೇಳಿ ಬಯಸ್ತೇನಪ್ಪ. ಸರ್, ಹೈವೇ ಸರಿ ಇಲ್ಲ ಆದ್ರೂ ಸಹಿತ ಟೋಲ್ ಎಗ್ಗ ಬಿಗ್ಗ ಟೋಲ್ ಮನ್ಸಿಗೆ ಬಂದಂಗೆ ಇದು ಮಾಡ್ತಾರೆ ಸರ್. ಲಾಸ್ಟ್ ಟೈಮ್ ನಿಮ್ಮ MLC ಅವರಿಗೆ ಸಹಿತ ಗಲಾಟೆ ಮಾಡ್ಕೊಂಡಿದ್ರು. ರಸ್ತೆನೇ ಸರಿ ರಿಪೇರಿ ಮಾಡಲ್ಲ ಅವರು. ರಸ್ತೆನೇ ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಾರೆ, ಟೋಲ್ ಮಾತ್ರ ಕರೆಕ್ಟ್ ಆಗಿ ತಗೋತಾರೆ. 5 ನಿಮಿಷ ಲೇಟ್ ಆದ್ರೂ ಫಾಸ್ಟ್ ಆಗಿ ಡಬಲ್ ರೇಟ್ ತಗೋತಾರೆ. ರಸ್ತೆ ಎಲ್ಲಿ ಕೆಟ್ಟದಕ್ಕೆ ಪ್ರತ್ಯೇಕ ಕಡೆ ತೆಗಿದ್ದೀನಿ. ನಾನು ರೋಡ್ ಮೇಂಟೆನೆನ್ಸ್ ಮಾಡಲ್ಲ, ಟೋಲ್ ಕರೆಕ್ಟ್ ಆಗಿ ಮತ್ತೆ ಟೋಲ್ ಕಲೆಕ್ಟೇ ಮಾಡಿಬಿಡ್ತೀರಿ ಅವ್ರಿಗೆ. ಆದರೆ ನೋಡ್ರಿ, ಅದು ರೋಡ ಪ್ರಾಬ್ಲಮ್ ಇದ್ದುದಂತೂ ನಿಜ. ಈ ಸೊಲ್ಲಾಪುರದ್ದು ಹಾಗೆ ಅದ, ಈಗ ನಮ್ಮದು ಮುನಗುಂದಿಂದು ಆಲಿಮಟ್ಟಿ ದಾಟಿದ್ರು ಕೂಡ ಅದೇ ರೀತಿ ಅದ. ಅದನ್ನು ರಿಪೇರಿ ಮಾಡ್ಬೇಕಂತ ಹೇಳಿದೆವು. ಆಮೇಲೆ ಇನ್ನೊಂದು ಒಂದು ಲೇಯರ್ ಮಾಡ್ತೇವೆ ಅಂತೇಳಿ ಹೇಳ್ಯಾರ. ಅದನ್ನು ಬೇಗನ ಮಾಡಿಸ್ತೀವಿ. ಅಂದ್ರೆ ದಾಖಲೆ ಮಾಡೋ ಸಲುವಾಗಿ ಇದು ರೋಡ್ ಮಾಡಿಬಿಟ್ರು ತರಾತ್ರಿ ಅರ್ಜೆಂಟಾಗಿ ಬಿಜಾಪುರ ಸೋಲಾಪುರ ರೋಡ್ ದಾಖಲೆ ಮಾಡೋ ಸಲುವಾಗಿ ಮಾಡಿರ್ತಾರೆ. ಅದ್ರ ಮೇಂಟೆನೆನ್ಸ್ ಕರೆಕ್ಟ್ ಆಗ್ತಾ ಇಲ್ಲ. ಇಲ್ಲ, ಅದನ್ನು ನಾವು ಒಪ್ತೀನಪ್ಪ. ಅದೇನಾಯಿತು, ಒಬ್ಬರೇ ಮಾಡಬೇಕಾಗಿತ್ತು ರೋಡ. ಇವರು ಟೆಂಡರ್ ಬೇರೆ ಯಾವನೋ ದೇಶದವನಿಗೆ ಅದು ಟೆಂಡರ್ ಆಗಿತ್ತು. ಅವನೇನು ಮಾಡಿಬಿಟ್ಟ, ಬೇಗ ಮುಗಿಸ್ಬೇಕು ಅಂಥೇಳಿ 5 ಮಂದಿಗೆ 25 ಕಿಲೋಮೀಟ್ರ್ ಬೇರೆ ಸಬ್ಲೀಸ್ ಕೊಟ್ಟು ಅದನ್ನೊಂದು ಸ್ವಲ್ಪ ವ್ಯತ್ಯಾಸ ಆಗ್ಯದ. ಅದನ್ನು ಸರಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ.